ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣ ಗ್ರಾಮದಲ್ಲಿರುವ ಬಮೂಲ್ ಶಿಬಿರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಮಾತನಾಡಿ, ವಾರ್ಷಿಕ 14.50 ಕೋಟಿ ನಷ್ಟದಲ್ಲಿದ್ದ ಬೆಂಗಳೂರು ಹಾಲು ಒಕ್ಕೂಟ ಸಂಸ್ಥೆಯು ಈ ವರ್ಷ 60 ಕೋಟಿ ಲಾಭ ಗಳಿಸುವ ಮೂಲಕ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ₹1 ಹೆಚ್ಚುವರಿ ಹಣವನ್ನು ನೀಡಲು ಬಮೂಲ್ ಅಧ್ಯಕ್ಷರು ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ್ದು, ರೈತರಿಗೆ ಯುಗಾದಿ ಹಬ್ಬದ ಕೊಡುಗೆಯಾಗಿ ಮಾರ್ಚ್ 31ರ ಒಳಗೆ ಹಾಲು ಉತ್ಪಾದಕ ರೈತರ ಎಲ್ಲ ಅಕೌಂಟಿಗೆ ಜಮೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ದಿವಸ ಬೆಂಗಳೂರು ಹಾಲು ಒಕ್ಕೂಟದ ಇಡೀ ಇತಿಹಾಸ 1965ರಲ್ಲಿ ಪ್ರಾರಂಭ ಆದಂಥ ನಮ್ಮ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಈ ದಿವಸ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಮೊನ್ನೆ ನಡೆದಂಥ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲ ನಿರ್ದೇಶಕರು ಒಪ್ಪೋಲಿಂದ ಅವ್ರಿಗೆ ಹೇಳಲಾಗಿ ಸುಮಾರು 19 ಕೋಟಿ ನಷ್ಟನ ಕಳೆದು ಏನು ಈಗ ಮಾರ್ಚ್ 31ನೇ ತಾರೀಕಷ್ಟು ಸುಮಾರು ಅಂದಾಜು 64 ಕೋಟಿ ಆದಾಯ ಗಳಿಸಿರುವಂಥದ್ದು. ಅವರು ರೈತರ ಉದ್ದೇಶದಿಂದ ರೈತರಿಗೆ ಏನು ಏಪ್ರಿಲ್ 1, 2025ರಿಂದ ಮಾರ್ಚ್ 31ನೇ ತಾರೀಕಿನೊಳಗೆ ಎಷ್ಟು ರೈತರು ಹಾಕಿರ್ತಾರೆ ಹಾಲ ಲೀಟ್ರಿಗೆ ₹1 ಸುಮಾರು ನಮ್ಮ ಒಕ್ಕೂಟಕ್ಕೆ 59 ಕೋಟಿ 34 ಲಕ್ಷ ಚಿಲ್ಲರೆಯಷ್ಟು ಅಮೌಂಟು ಒಕ್ಕೂಟಕ್ಕೆ ರೈತರಿಗೆ ಹೋಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಶೇಷವಾಗಿ ನಮ್ಮ ತಾಲೂಕು ಇವತ್ತು 3,10,000 ಲೀಟ್ರು ಪ್ರತಿ ದಿವಸ ಹಾಲು ಉತ್ಪಾದನೆ ಮಾಡ್ತಾರೆ. 3 ಜಿಲ್ಲೆಗೆ ಅತ್ಯಂತ ಬೆನಿಫಿಟ್ ತಗೊಂಡಿರೋ ತಾಲೂಕು ಅಂದರೆ ಅದು ಚನ್ನಪಟ್ಟಣ ತಾಲೂಕು. ನಮಗೆ ನಮ್ಮ ತಾಲೂಕಿಗೆ ಇವತ್ತು ರೈತರಿಗೆ ನೇರವಾಗಿ ಮಾರ್ಚ್ 31 ಅಧ್ಯಕ್ಷರು ಹೇಳಿದ್ದಾರೆ, ನೇರವಾಗಿ ಮಾರ್ಚ್ 31ನೇ ತಾರೀಕು ಅಥವಾ ಏಪ್ರಿಲ್ 10 ಒಳಗಡೆ ಎಲ್ಲರ ಅಕೌಂಟ್ಗೆ ಅದು ಅಮೌಂಟ್ ಹೋಗುತ್ತೆ. ಅದನ್ನ ನಮ್ಮ ತಾಲೂಕಿಗೆ ಹೇಳಬೇಕು ಅಂದರೆ ನಮ್ಮ ಶಾಸಕರಾದ ಸನ್ಮಾನ್ಯ CP ಯೋಗೇಶ್ವರ್ ಅವರ ಏನು ನೀರಾವರಿ ಯೋಜನೆ ಆಗಲಾಗಿ ಇಷ್ಟೊಂದು ತಾಲೂಕಿನಲ್ಲಿ ಹಾಲು ಉತ್ಪಾದನೆ ಮುಂದಿನ ದಿವಸದಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮೆಲ್ಲ ನಾವಿರುವತ್ತಲ್ಲಿ ಏನು ಕುಳಿತಿದ್ವಿ ಎಲ್ಲರೂ ಸಹಿತ ಮುಂದಿನ ದಿವಸದಲ್ಲಿ 1 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಲೋನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ಏಪ್ರಿಲ್ 1ರಿಂದ 2ರಿಂದ ಚಾಲನೆ ಕೊಡ್ತಾಯಿದ್ವಿ. ಸುಮಾರು 5 ಲಕ್ಷ ಲೀಟ್ರ್ ನಮ್ಮ ತಾಲೂಕಲ್ಲೇ ಹಾಲು ಉತ್ಪಾದನೆ ಮಾಡಬೇಕು ಅನ್ನೋ ಗುರಿ ಹೊಂದಿದ್ದೀವಿ. ಇದಕ್ಕೆ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾರ್ಯದರ್ಶಿಯವರು ಸಹಿತ ಒಂದೊಂದು ಸಂಘಕ್ಕೆ ಸುಮಾರು ₹15,000 ಅಮೌಂಟ್ನ ಸೆಕ್ರೆಟರಿಗಳಿಗೂ ಕೊಟ್ಟವರೆ. ಅದಲ್ಲದೆ ಕಾಂಟ್ರಾಕ್ಟ್ ಲೇಬರು ಏನು ಕೆಲಸ ಮಾಡ್ತಾರೆ ಒಕ್ಕೂಟದಲ್ಲಿ 1,800 ಜನ ಅವ್ರಿಗೂ ತಲಾ ₹5,000 ನನಗೆ ಕೊಟ್ಟು, ನಮ್ಮ ಅಧಿಕಾರಿಗಳು ಏನು ಒಕ್ಕೂಟದಲ್ಲಿ ಪರ್ಮನೆಂಟ್ ಅಧಿಕಾರಿ ಇದ್ದಾರೆ ಅವ್ರಿಗೆ 3 DAನ ಮಾಡಿ ಅದು ಒಂದು 5 ಕೋಟಿ ಕೊಟ್ಟು ಒಟ್ಟಿಗೆ ಸುಮಾರು 70 ಕೋಟಿಯಷ್ಟು ಹಣನ ಇವತ್ತು ಇಡೀ ಆದಾಯ ಬಂದದ್ದನ್ನು ಇಡೀ ಒಕ್ಕೂಟದ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ ಮತ್ತು ಕಾಂಟ್ರಾಕ್ಟ್ ಲೇಬರ್ಗೆ ಎಲ್ಲರೂ ಹಂಚಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ರೈತರ ಪರವಾಗಿ, ಹಾಲು ಉತ್ಪಾದನೆ ಪರವಾಗಿ ನಮ್ಮ ಅಧ್ಯಕ್ಷರಿಗೆ, ಯಾಕೆಂದರೆ ಇದು ಇತಿಹಾಸ ಯಾರೂ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬಾಕಿ 1 ವರ್ಷದ ಹಣನ ₹1 ನನಗೆ ಲಾಭವನ್ನು ಹಂಚಿಕೆ ಮಾಡಲೇ ಇಲ್ಲ. ಹಿಂದೆಲ್ಲ ಏನು ಮಾಡ್ತಾಯಿತ್ತು, ಹಾಲು ಜಾಸ್ತಿ ಆಸಿದಲ್ಲಿ ₹2 ಕಡಿಮೆ ಮಾಡ್ತಿದ್ರು. ನಮ್ಮ ಅಧ್ಯಕ್ಷರು ಬಂದ ತಕ್ಷಣ ಎಲ್ಲರೂ ಹೇಳಿದ್ರು ನಮ್ಮ ಅಧಿಕಾರಿಗಳು, ಸರ್ ₹2 ಕಡಿಮೆ ಮಾಡಿ ಅಂತ. ಅಧ್ಯಕ್ಷರು ಅದು ಒಪ್ಪಲಿಲ್ಲ. ನಾನು ಇವಾಗ ತಾನೇ ಅಧ್ಯಕ್ಷ ಆಗಿದ್ದೀನಿ, ನಾನು ₹2 ಕಮ್ಮಿ ಮಾಡಿದ್ರೆ ರೈತರಿಗೆ ನಷ್ಟ ಆದಂಗೆ ಆಗುತ್ತೆ ಅಂತೇಳಿ ₹2 ಕಡಿಮೆ ಮಾಡಲಿಲ್ಲ. ಮಾಡದೇನೂ ಸಹಿತ ಈ ಮಟ್ಟದಲ್ಲಿ ಆದಾಯ ಬರಬೇಕಾದ್ರೆ ಅವರ ಬುದ್ಧಿವಂತಿಕೆ, ಸೋರಿಕೆನ ತಡೆಗಟ್ಟದ್ದು ಮೊದಲನೇದಾಗಿ. ಹಿಂದೆ ಇದ್ದಂಥ ಏನು ಆಡಳಿತ ಮಂದಿ ಹಿಂದೆ ಇದ್ವು ಅಷ್ಟೊಂದು ಚೆನ್ನಾಗಿ ನಿರ್ಧಾರ ತಗೋಕಾಯ್ತಿರಲಿಲ್ಲ. ಇವತ್ತು ಅಧ್ಯಕ್ಷರು ಒಳ್ಳೆ ನಿರ್ಧಾರ ತಗೊಂಡು, ಆಮೇಲೆ ಈ ಮೊದಲೆಲ್ಲ ನಮ್ಮದು ಈಗ ಉದಾಹರಣೆಗೆ ಕನಕಪುರದ್ದು 14.5 ಲಕ್ಷ ಲೀಟ್ರು ಹ್ಯಾಂಡ್ಲ್ ಮಾಡುವಂಥ ಕೆಪಾಸಿಟಿ ಇಡೀ ನಮ್ಮ ದೇಶದಲ್ಲಿಲ್ಲ. ಅಂಥ ದೊಡ್ಡ ನಮ್ಮದು ಇದು ಅಂಥದ್ರಲ್ಲಿ ಸಹಿತ ಅಲ್ಲಿ ನಾವು ಹಾಲು ಕಳಿಸ್ತಾ ಇದ್ದೆ 4.5 ಲಕ್ಷ. ಬೇರೆ ಕಡೆಗೆ ಹಾಲು ಕಳಿಸ್ತೀವಿ. ಈಗ ನಮ್ಮ ಇಡೀ ರಾಜ್ಯದಲ್ಲಿ ಮಂಡ್ಯ 5 ದಿವಸ 50,000 ಹಾಲು ಬರ್ತದೆ. ತುಮಕೂರಿಂದ ಅಧ್ಯಕ್ಷರು ತರಿಸ್ತಾರೆ. ಬೇರೆ ಇಂದನೂ ಹಾಲು ಬಂದು ಇವತ್ತು 8.5 ಲಕ್ಷ ಲೀಟ್ರ್ ಹ್ಯಾಂಡ್ಲ್ ಮಾಡ್ತಾರೆ ನಮ್ಮ ಕನಕಪುರ ಪ್ಲ್ಯಾಂಟು. ನಿಮಗೆಲ್ಲ ಗೊತ್ತದ ಕರ್ಕೋಯ್ತು. ಹಾಗಾಗಿ ಈ ಸೋರುವಿಕೆ ತಡೆಗಟ್ಟೋದ್ರ ಜೊತೆಗೆ ಕೆಲವು ಶಿಸ್ತು ಕ್ರಮ ತಗೊಂಡಾಗಿ ಇಷ್ಟು ಆದಾಯ ಬಂತು.
ಕೇವಲ 6-8 ತಿಂಗಳಲ್ಲಿ 64 ಕೋಟಿ. ನನ್ನ ಅಂದಾಜು ಪ್ರಕಾರ ಇವರು ಏನಾದ್ರು ರಾಜ್ಯದ ನಮ್ಮ ಎಲ್ಲ ನಿರ್ದೇಶಕರದ್ದು, ನಮ್ಮ ತಾಲೂಕು ರೈತರ, ಇಡೀ ರಾಜ್ಯದ ರೈತರದ್ದು KMFಗೆ ಅಧ್ಯಕ್ಷ ಆಗಬೇಕು DK ಸುರೇಶ್ ಅವರು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ. ಆದರೆ ರಾಜ್ಯ ರೇಷ್ಮೆ ಮಂಡಳಿ ಅಧ್ಯಕ್ಷ ಗಂಗಾಧರ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಬೋರ್ವೆಲ್ ರಂಗನಾಥ್, ತಾಲೂಕು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರಾಂಪುರ ಮಲವೇಗೌಡ, ಶ್ರೀ ಕೆಂಗಲ್ ಅಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷ BV ಚಂದ್ರು, ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷ ಸುನಿಲ್ ಕುಮಾರ್, ಸುಜೀವನ್, ನಾಗೇಶ್, ತಾಲೂಕು ಬಮೂಲ್ ಶಿಬಿರ ಕಚೇರಿಯ ವ್ಯವಸ್ಥಾಪಕ ಡಾಕ್ಟರ್ ಕಿರಣ್ ಕುಮಾರ್, ವಿಸ್ತರಣಾಧಿಕಾರಿ ಹೊನ್ನಪ್ಪ ಪೂಜಾರಿ, ರಾಜ ಹಾಗೂ ತಾಲೂಕು ಹಾಲು ಉತ್ಪಾದಕ ಸಹಾಯಕ ಸಂಘದ ಕಾರ್ಯದರ್ಶಿಗಳು